ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಸಿಎಂ ಸಿದ್ದರಾಮಯ್ಯನವರು ಅರಸು ಅವರ ಹೆಸರಲ್ಲಿದ್ದಂಥ ದಾಖಲೆಯನ್ನು ಮುರಿತಾ ಇದ್ದಾರೆ. ಹಾಗಾದರೆ ದೇವರಾಜ್ ಅರಸು ಅವರ ಹೆಸರಲ್ಲಿದ್ದಂಥ ದಾಖಲೆ ಯಾವುದು? ಸಿದ್ದರಾಮಯ್ಯನವರು ಯಾವಾಗ ಆ ಒಂದು ದಾಖಲೆಯನ್ನು ಮುರಿತಾರೆ? ಇದೆಲ್ಲದನ್ನು ಕೂಡ ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲೇ ನೀವಿನ್ನೂ ನ್ಯೂಸ್18 ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಸಿಎಂ ಸಿದ್ದರಾಮಯ್ಯನವರು ಅರಸು ದಾಖಲೆಯನ್ನು ಮುರಿದು ದೀರ್ಘಾವಧಿಯ ಸಿಎಂ ಎನ್ನುವಂಥ ಒಂದು ಬಿರುದಿಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗಾದರೆ ಅರಸು ಅವರು ಎಷ್ಟು ದಿನಗಳ ಕಾಲ ಸಿಎಂ ಆಗಿ ಅಧಿಕಾರದಲ್ಲಿದ್ದರು ಅನ್ನುವಂಥ ಒಂದು ಪ್ರಶ್ನೆ ನಿಮಗೆ ಬರಬಹುದು. ದೇವರಾಜ್ ಅರಸು ಅವರು ಸುದೀರ್ಘವಾಗಿ ಸಿಎಂ ಆಗಿರ್ತಕ್ಕಂಥ ಒಬ್ಬ ಸಿಎಂ ಅನ್ನುವಂಥ ಒಂದು ಬಿರುದಿಗೆ ಪಾತ್ರರಾಗಿದ್ದರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಸಿಎಂ ಆಗಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಅದು ದೇವರಾಜ್ ಅರಸು ಆಗಿತ್ತು. ಆದರೆ ಆ ಒಂದು ದಾಖಲೆಯನ್ನು ಈಗ ಸಿದ್ದರಾಮಯ್ಯರು ಮುರಿತಾ ಇದ್ದಾರೆ. ದೇವರಾಜ್ ಅರಸು ಅವರು ಎರಡು ಅವಧಿಯಲ್ಲಿ, ಅಂದರೆ ಒಂದು ಅವಧಿಯನ್ನು ಅವರು ಪೂರ್ಣಾವಧಿ ಸಿಎಂ ಆಗಿ ಮುಗ್ತಿರ್ತಾರೆ, ಇನ್ನೊಂದು ಅವಧಿಯಲ್ಲಿ ಮಧ್ಯದಲ್ಲಿ ಅವರು ಮುಗ್ತಿರ್ತಾರೆ. ಅಂದರೆ ಎರಡೂ ಅವಧಿ ದೇವರಾಜ್ ಅರಸು ಅವರು ಆಳ್ವಿಕೆ ಮಾಡಿದಂಥ ಎರಡೂ ಅವಧಿಯಲ್ಲಿ 7 ವರ್ಷ 7 ತಿಂಗಳು ಹಾಗೆ 20 ದಿನಗಳ ಕಾಲ ಅವರು ಸಿಎಂ ಆಗಿ ಆಡಳಿತವನ್ನು ನಡೆಸಿರ್ತಾರೆ. ಆದರೆ ಈಗ ಸಿಎಂ ಸಿದ್ದರಾಮಯ್ಯನವರು 2013ರಿಂದ 18ರವರೆಗೆ ಪೂರ್ಣಾವಧಿಯಾಗಿ, ಜೊತೆಗೆ 2023ರಲ್ಲಿ ಅಧಿಕಾರವನ್ನು ಏನು ಪಡ್ಕೊಳ್ತಾರೆ ಸಿಎಂ ಆಗಿ. ಅದಾದ ನಂತರದಲ್ಲಿ ಇದುವರೆಗೂ ಅವರು ಏನು ಸಿಎಂ ಆಗಿ ಏನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಆಡಳಿತವನ್ನು ಮಾಡ್ತಾ ಇದ್ದಾರೆ, ಅವರೀಗ ಅರಸು ಅವರ ದಾಖಲೆಯನ್ನು ಮುರಿಯುವಂಥ ಒಂದು ಹಂತದಲ್ಲಿದ್ದಾರೆ. ಇದೇ ಜನವರಿ 5ಕ್ಕೆ ದೇವರಾಜ್ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯರು ಸರಿಗಟ್ತಾರೆ. ಅಂದರೆ 7 ವರ್ಷ 7 ತಿಂಗಳು 20 ದಿನಗಳನ್ನು ಪೂರೈಸಿದಂಥ ಒಂದು ಸಂದರ್ಭ ಅವ್ರಿಗೆ ಜನವರಿ 5ಕ್ಕೆ ಎದುರಾಗತ್ತೆ. ಜನವರಿ 6ಕ್ಕೆ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದು ದೀರ್ಘಾವಧಿಯ ಸಿಎಂ ಅನ್ನುವಂಥ ಒಂದು ಬಿರುದಿಗೆ ಪಾತ್ರರಾಗ್ತಾ ಇದ್ದಾರೆ. 7 ವರ್ಷ 7 ತಿಂಗಳು 21 ದಿನ ಜನವರಿ 2026, ಅಂದರೆ ಜನವರಿ 6, 2026ಕ್ಕೆ ಸಿದ್ದರಾಮಯ್ಯನವರು ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಬಹುತೇಕವಾಗಿ ಖಚಿತ ಆಗಿದೆ. ಯಾಕಂದರೆ ಈಗಾಗಲೇ ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರೆದಿದ್ದಾರೆ. ಯಾವುದೇ ರೀತಿಯ ಹೈಕಮಾಂಡ್ ಮಧ್ಯಂತರದಲ್ಲಿ ಸಿಎಂ ಬದಲಾವಣೆಯನ್ನು ಮಾಡುವಂಥ ಒಂದು ಚಿಂತನೆಯನ್ನು ಮಾಡಿಲ್ಲ. ಇದುವರೆಗೂ ಹೈಕಮಾಂಡ್ ಬುಲಾವನ್ನು ಕೂಡ ಕೊಡದಿರುವಂಥ ಕಾರಣಕ್ಕಾಗಿ, ಜೊತೆಗೆ ಬೆರಳೆಣಿಕೆಯ ದಿನ ಅಷ್ಟೇ ಇರುವಂಥ ಕಾರಣಕ್ಕಾಗಿ, ಅಂದರೆ ಜನವರಿ 6ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿ ಜನವರಿ 6ರವರೆಗೂ ಇರುವಂಥ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥ ಕಾರಣಕ್ಕಾಗಿ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯವರು ಬ್ರೇಕ್ ಮಾಡುವಂಥದ್ದು ಖಂಡಿತ ಅಂತಲೇ ಹೇಳಲಾಗ್ತದೆ. ಬಹುತೇಕ ಖಚಿತವೂ ಕೂಡ ಹೌದು. ಹಾಗಾದರೆ ದೇವರಾಜ್ ಅರಸು ಅವರು ಮತ್ತು ಸಿದ್ದರಾಮಯ್ಯನವರ ನಡುವಿನ ಸಾಮ್ಯತೆಯೂ ಕೂಡ ಇದೆ. ಅಂದರೆ ಅರಸು ಅವರು ಕೂಡ ಅಹಿಂದ ಒಂದು ವರ್ಗಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಅಹಿಂದ ನಾಯಕ ಅನ್ನುವಂಥ ರೀತಿಯಲ್ಲಿ ಅವರನ್ನು ಬಿಂಬಿಸಲಾಗ್ತಾ ಇತ್ತು. ಜೊತೆಗೆ ಅವರು ಅಹಿಂದ ವರ್ಗಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದರು. ಜೊತೆಗೆ ಹಿಂದುಳಿದವರ ಒಂದು ಕಲ್ಯಾಣಕ್ಕಾಗಿ ದೇವರಾಜ್ ಅರಸು ಅವರು ಸಾಕಷ್ಟು ಯೋಜನೆಯನ್ನು ಕೊಟ್ಟಿದ್ದರು. ಜೊತೆಗೆ ಅವರು ಮೀಸಲಾತಿಯನ್ನು ಕೂಡ ಜಾರಿಯನ್ನು ಮಾಡಿದರು. ಈ ಒಂದು ನಿಟ್ಟಿನಲ್ಲಿ ಅರಸು ಅವರು ಆಡಳಿತವನ್ನು ನಡೆಸಿದರು. ಅದೇ ಮಾರ್ಗದಲ್ಲಿಯೇ ಸಿದ್ದರಾಮಯ್ಯನವರು ಕೂಡ ಅಹಿಂದ ವರ್ಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಬಂದಂಥವರು. ಅವರು ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಅಹಿಂದ ವರ್ಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದರ ಜೊತೆಗೆ ಅಹಿಂದ ಒಂದು ಮೂಲಕವಾಗಿ ಅವರು ರಾಜಕೀಯ ನೆಲೆಗಟ್ಟನ್ನು ಕಂಡುಕೊಂಡಿರ್ತಕ್ಕಂಥವ್ರು. ಈಗ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದು ಒಂದು ಹೊಸ ದಾಖಲೆಯನ್ನು ನಿರ್ಮಿಸ್ತಾ ಇದ್ದಾರೆ. ಕರ್ನಾಟಕದ ಮಟ್ಟಿಗೆ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತವನ್ನು ಸಿಎಂ ಆಗಿ ನಡೆಸಿರ್ತಕ್ಕಂಥ ಒಬ್ಬ ರಾಜಕಾರಣಿಯನ್ನು ಅನ್ನುವಂಥ ಒಂದು ಬಿರುದಿಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಒಂದಿಷ್ಟು ಸಂಭ್ರಮಾಚರಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನಾಟಿ ಕೋಳಿಯ ಬಾಡೂಟವನ್ನು ಸಾರ್ವಜನಿಕರಿಗೆ ನಾವು ಕೊಡ್ತೇವೆ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಗೆ ಅಹಿಂದ ಯುವ ಒಕ್ಕೂಟ ಮಾಡ್ತಾ ಇದೆ. ನೆಲಮಂಗಲದಲ್ಲಿ ಒಂದು ಯೋಜನೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಆಯೋಜನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ 2013ರಿಂದ 18ರವರೆಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಅವಧಿಯನ್ನು ಪೂರೈಕೆಯನ್ನು ಮಾಡ್ತಾರೆ. 5 ವರ್ಷಗಳ ಕಾಲ ಪೂರೈಸಿ ಸಿಎಂ ಆಗಿರ್ತಾರೆ. ಆ ಒಂದು ಅವಧಿಯಲ್ಲಿ 2013ರಿಂದ 18ರವರೆಗೇನು ಒಂದು ಅವಧಿಯನ್ನು ಸಂಪೂರ್ಣವಾಗಿ ಅವರು ಸಿಎಂ ಆಗಿ ಆಳ್ವಿಕೆಯನ್ನು ಮಾಡಿರ್ತಾರಲ್ಲ, ಆ ಅವಧಿಯಲ್ಲಿಯೂ ಕೂಡ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದರು. ಅದು ಅನ್ನಭಾಗ್ಯ ಇರ್ಬೋದು, ವಿದ್ಯಾಸಿರಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರ್ತಕ್ಕಂಥ ಯೋಜನೆ ಇರ್ಬೋದು, ಶಾದಿ ಭಾಗ್ಯ ಇರ್ಬೋದು, ಈ ರೀತಿಯ ಯೋಜನೆಯನ್ನು ಅವತ್ತು ಕೂಡ ಅವರು ಅಂದರೆ ಘೋಷಣೆಯನ್ನು ಮಾಡಿದರು, ಅದನ್ನು ಜಾರಿ ಮಾಡಿದರು. ಜೊತೆಗೆ ಈಗ 2023ರ ಚುನಾವಣೆಯ ನಂತರದಲ್ಲಿ ಯಾವಾಗ ಸಿದ್ದರಾಮಯ್ಯವರು ಮತ್ತೆ 2ನೇ ಬಾರಿ ಅಧಿಕಾರವನ್ನು ಪಡೆದುಕೊಂಡ್ರು, ಅದಾದ ನಂತರದಲ್ಲಿಯೂ ಕೂಡ ಅವರು ಚುನಾವಣೆಯ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಮೂಲಕವಾಗಿ ಒಂದಿಷ್ಟು ಜನಮನ್ನಣೆಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಅಂದರೆ ಸಿದ್ದರಾಮಯ್ಯನವರು ಕೇವಲ ಸಿಎಂ ಆಗಿ ದಾಖಲೆಯನ್ನು ಬರೆಯುವ ಜೊತೆಗೆ ಒಂದಿಷ್ಟು ಯೋಜನೆಗಳ ಮೂಲಕವಾಗಿಯೂ ಕೂಡ ಜನರ ಮನಸ್ಸನ್ನು ಮುಟ್ಟಿರ್ತಕ್ಕಂಥವ್ರು. ಅದರ ಜೊತೆಗೆ ದಾಖಲೆಯ 16 ಬಜೆಟನ್ನು ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಮಂಡಿಸಿದ್ದಾರೆ. ಈಗ ಮುಂಬರುವ ಒಂದು ಬಜೆಟನ್ನು ಕೂಡ ತಾನು ಮಂಡಿಸ್ತೇನೆ ಅನ್ನುವಂಥ ಒಂದು
ವಿಶ್ವಾಸವನ್ನು ಸಿದ್ದರಾಮಯ್ಯನವರು ಕೆಲ ದಿನಗಳ ಹಿಂದೆ ಹೇಳಿರ್ತಕ್ಕಂಥದ್ದು. ಅಂದರೆ 17ನೇ ಬಜೆಟನ್ನು ಮಂಡಿಸೋದಕ್ಕೂ ಕೂಡ ಅವರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಮುರ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ವಿಶೇಷ ಅಂತ ಹೇಳ್ಬೋದು. ಕರ್ನಾಟಕದ ಮಟ್ಟಿಗೆ ಇದುವರೆಗೂ ದಾಖಲೆ ಆಗಿರ್ತಕ್ಕಂಥ ಅರಸು ಅವರ ದಾಖಲೆಯನ್ನು ಅಳಿಸುವ ಮೂಲಕವಾಗಿ ಸಿದ್ದರಾಮಯ್ಯವರು ತನ್ನ ಹೆಸರಿಗೆ ಸುದೀರ್ಘವಾಗಿ CM ಆಗಿ ಆಳ್ವಿಕೆ ಮಾಡಿದಂಥ ಒಬ್ಬ ನಾಯಕ ಅನ್ನುವಂಥ ಒಂದು ಬಿರುದನ್ನು ಪಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಸಮಾವೇಶವನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿಯೂ ಕೂಡ ತಯಾರಿಗಳು ಆರಂಭವಾಗಿದೆ. ಇದು ಒಂದು ಕಡೆ ಆದರೆ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಯಾವುದೇ ಅಡೆತಡೆ ಇಲ್ಲದೆ, ಅಂದರೆ ಯಾವುದೇ ಗೊಂದಲಗಳಿಲ್ಲದೆ CM ಆಗಿ ಆಳ್ವಿಕೆಯನ್ನು ನಡೆಸಿದ್ರು. ಆದರೆ 2023ರಲ್ಲಿ ಅಧಿಕಾರವನ್ನು ಪಡೆದುಕೊಂಡ ನಂತರದಲ್ಲಿ ಅದು ಸುಲಭ ಆಗಿರಲಿಲ್ಲ. ಅರಸು ಅವರ ದಾಖಲೆಯನ್ನು ಮುರಿತಾರ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಎದುರಾಗಿತ್ತು. ಯಾವ ಕಾರಣಕ್ಕಾಗಿ ಅಂತಂದರೆ, ಅಂದರೆ ಸಂಪೂರ್ಣ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದರೂ ಕೂಡ 2.5 ವರ್ಷಕ್ಕೆ ಮಾತ್ರ ಸೀಮಿತವಾಗಿ ಸಿದ್ದರಾಮಯ್ಯನವರ ಆಯ್ಕೆ ಆಗಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಅಳಿಸೋದಿಲ್ವಾ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ರಾಜಕೀಯವಾಗಿ ಚರ್ಚೆಗಳು ಆರಂಭ ಆಗಿತ್ತು. ಜೊತೆಗೆ ಕಳೆದ ನವೆಂಬರ್ನಲ್ಲಿ, ಅಂದರೆ 2025 ನವೆಂಬರ್ ವೇಳೆಗೆ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಳಾಯಿತು, ಸಾಕಷ್ಟು ರೀತಿಯ ಬೆಳವಣಿಗೆಗಳಾಯಿತು. ಒಂದಿಷ್ಟು ಜನ MLAಗಳು ಕೂಡ ದೆಹಲಿಗೆ ಹೋಗಿ ಸಿದ್ದರಾಮಯ್ಯನವರ ಅಂದರೆ ಬದಲಿಗೆ DK ಶಿವಕುಮಾರ್ ಅವರನ್ನು CM ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವಂಥ ಕೆಲಸಗಳನ್ನು ಮಾಡಿದ್ರು. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರು. ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಅರಸು ದಾಖಲೆ ಹಾಗೆಯೇ ಉಳ್ಕೊಳ್ಳುತ್ತಾ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಗಳು ಆರಂಭ ಆಗಿತ್ತು. ಅಂದರೆ CM ಸಿದ್ದರಾಮಯ್ಯನವರು ಅಧಿಕಾರವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ರೆ ಅರಸು ದಾಖಲೆ ಹಾಗೆಯೇ ಉಳ್ಕೊಳ್ತಾ ಇತ್ತು. ಅರಸು ಅವರ ದಾಖಲೆಯನ್ನು ಮುರಿಬೇಕಂತಂದರೆ ಅದು ಸುಲಭ ಸಾಧ್ಯ ಆಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಈ ಹಿಂದೆ ಒಂದು ಅವಧಿಯ ಕಾಲ 5 ವರ್ಷಗಳ ಕಾಲ ಪೂರ್ಣವಾದಿಯ CM ಆಗಿ ಅವರು ಆಡಳಿತ ನಡೆಸಿರತಕ್ಕಂಥ ಕಾರಣಕ್ಕಾಗಿ ಅವ್ರಿಗೂ ಈ ಒಂದು ಅರಸು ದಾಖಲೆಯನ್ನು ಮುರಿಯುವಂಥ ಒಂದು ಸಂದರ್ಭ ಅವರಿಗಿತ್ತು ವಿನಃ ಬೇರೆ ಯಾರು ನಾಯಕರು ಈಗ CM ಆದರೆ ಅರಸು ದಾಖಲೆಯನ್ನು ಮುರಿಯುವಂಥದ್ದು ಸಾಕಷ್ಟು ವರ್ಷಗಳೇ ಬೇಕಾಗ್ತಾ ಇತ್ತು. ಯಾಕಂದರೆ DK ಶಿವಕುಮಾರ್ ಒಂದು ವೇಳೆ CM ಆದರೆ ಅವರು ಇನ್ನೂ 7 ವರ್ಷಗಳ ಕಾಲ, ಈ ಅವಧಿ ಮುಗಿದು ಇನ್ನೊಂದು ಅವಧಿಯಲ್ಲಿಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಆ ಅವಧಿಯಲ್ಲೂ DK ಶಿವಕುಮಾರ್ CM ಆದರೆ ಮಾತ್ರ ಆ ಒಂದು ಅಂದರೆ ಅವಧಿಯನ್ನು ಮುರಿಬಹುದು ಅನ್ನುವಂಥ ಲೆಕ್ಕಾಚಾರ. ಅಂದರೆ ಕೇವಲ DK ಶಿವಕುಮಾರ್ ಅಂತಲ್ಲ, ಅದು ಪರಮೇಶ್ವರ್ ಆದರೂ ಅಥವಾ ಸತೀಶ್ ಜಾರಕಿಹೊಳಿ ಆದರೂ ಕೂಡ ಅಂದರೆ ಸುದೀರ್ಘವಾಗಿ ಅವರು 7 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಬೇಕು. ಆ ಸಂದರ್ಭದಲ್ಲಿ ಮಾತ್ರ ಅವರು ಅರಸು ದಾಖಲೆಯನ್ನು ಮುರಿಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಹಾಗಾಗಿರಲಿಲ್ಲ. 5 ವರ್ಷಗಳ ಕಾಲ ಅವರು ಈ ಹಿಂದೆ ಪೂರೈಕೆ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದಿರುವಂಥ ಕಾರಣಕ್ಕಾಗಿ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವಂಥ ಒಂದು ಅವಕಾಶ ಇದ್ದಂಥ ಸಂದರ್ಭದಲ್ಲಿ CM ಆಗಿ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಅರಸು ದಾಖಲೆ ಮುರಿಯುವಂಥದ್ದು ಖಾತ್ರಿಯಾಗಿತ್ತು. ಆದರೆ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ ಗೊಂದಲದ ಕಾರಣಕ್ಕಾಗಿ ಅವರು ಅರಸು ದಾಖಲೆಯನ್ನು ಮುರಿತಾರಾ ಇಲ್ಲವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದುರಾಗಿತ್ತು. ಆದರೆ ಆ ಎಲ್ಲ ಪ್ರಶ್ನೆಯನ್ನು ಮೀರಿ ಈಗ ಸಿದ್ದರಾಮಯ್ಯನವರು ದಾಖಲೆಯನ್ನು ನಿರ್ಮಿಸ್ತಾ ಇದ್ದಾರೆ. ಜನವರಿ 5ರಂದು, ಅಂದರೆ 2026 ಜನವರಿ 5ರಂದು ಅರಸು ಅವರ ದಾಖಲೆಯನ್ನು ಸರಿಗಟ್ತಾರೆ. ಜನವರಿ 6ರಂದು ಅರಸು ದಾಖಲೆಯನ್ನು ಮುರಿದು CM ಸಿದ್ದರಾಮಯ್ಯನವರು ತನ್ನ ಹೆಸರಿಗೆ ಸುದೀರ್ಘವಾಗಿ ಆಳ್ವಿಕೆ ನಡೆಸಿದಂಥ CM ಅನ್ನುವಂಥ ಒಂದು ಬಿರುದನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಅರಸು ಅವರು 7 ವರ್ಷ 7 ತಿಂಗಳು 20 ದಿನಗಳ ಕಾಲ CM ಆಗಿದ್ದರು. CM ಸಿದ್ದರಾಮಯ್ಯನವರು ಜನವರಿ 6, 2026ರಂದು 7 ವರ್ಷ 7 ತಿಂಗಳು 21 ದಿನವನ್ನು ಪೂರೈಸುವ ಮೂಲಕವಾಗಿ ತನ್ನ ಹೆಸರಿಗೆ ಸುದೀರ್ಘವಾಗಿ ಆಳ್ವಿಕೆ ನಡೆಸಿದಂಥ ಕರ್ನಾಟಕದ CM ಅನ್ನುವಂಥ ಒಂದು ಬಿರುದನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.